ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಹರಿ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಬೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟನಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಇದುವರೆಗೆ ಬ್ರಹ್ಮದೇವರು ಮಾಡಿದ ಸ್ತೋತ್ರ, ಇದನ್ನ ಪ್ರತಿನಿತ್ಯ ಯಾರು ಪಾರಾಯಣ ಮಾಡ್ತಾರೋ ಅಂಥವರಿಗೆ ಏನ್ ಫಲ ಅಂದಾಗ ಭಗವಂತ ಹೇಳ್ತಾನೆ, ನಾನು ಸರ್ವಕಾಮ ವರೇಶ್ವರ. 40ನೇ ಶ್ಲೋಕ. ಸರ್ವಕಾಮ ವರೇಶ್ವರ, ಸಕಲ ಕಾಮನೆಗಳಿಗೆ ವರವನ್ನ ಕೊಡೋರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ನಾನು ಸ್ವಾಮಿ ಅಂತ. ಅಂದ್ರೆ ನಿಮ್ಗೆ ಏನ್ ಕೊಡ್ಲಿಕ್ಕಿಲ್ಲ, ನಾನು ಎಲ್ಲಾ ಕೊಡ್ತೀನಿ ಅಂತ. ಸಂಪ್ರಸೀದೇಯಂ, ನಾನು ಬಹಳ ಸಂತೋಷಗೊಳ್ತೀನಿ ಈ ಸ್ತೋತ್ರವನ್ನ ಪಾರಾಯಣ ಮಾಡಿದ್ರೆ ಪ್ರತಿನಿತ್ಯ. ಹಾಗಾಗಿ ಬ್ರಹ್ಮದೇವರು ಮಾಡಿದ ಈ ಸ್ತೋತ್ರದ ಪಾರಾಯಣದಿಂದ ಎಲ್ಲಾ ಕಾಮನೆಗಳನ್ನು ಈಡೇರಿಸೋ ವರಪ್ರದರಾದವರೆಗೂ ಈಶ್ವರ. ಅಂದ್ರೆ ಇನ್ನು ಯಾವ ಫಲ ನಮಗ್ ಕೊಡದೇ ಇರ್ತಾನೆ ದೇವರು, ಅದರಿಂದ ಕೊಟ್ಟೇ ಕೊಡ್ತಾರೆ. ಅದರಿಂದ ಈ ವಿಶೇಷವಾದ ಸ್ತೋತ್ರವನ್ನ ಭಗವಂತನೇ ತಾನು ಪ್ರಜೆಗಳಿಗೆ, ಸಾತ್ವಿಕರಿಗೆ ಪಾರಾಯಣ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ಈ ಮುಖಾಂತರ ನೀಡಿದ. ಎಷ್ಟು ಶ್ಲೋಕಗಳು ಬ್ರಹ್ಮದೇವರು ಇದು ಮಾಡಿದ್ದು? ಎಷ್ಟು ಶ್ಲೋಕಗಳು? ಎಷ್ಟನೇ ಶ್ಲೋಕಗಳಿಂದ ಎಷ್ಟನೇ ಶ್ಲೋಕ? ನಿಮ್ಗೆ ಕಳಿಸ್ತೇನೆ ಅಂತ. ಸರಿ ಸರಿ. ಇಲ್ಲಿಗೆ ಈ ಭಗವಂತನ ತಾನು ಫಲಶ್ರುತಿಯನ್ನ ಕೊಟ್ಟ ಬ್ರಹ್ಮದೇವರು ಮಾಡಿದ ಸ್ತೋತ್ರಕ್ಕೆ. ಸಾಮಾನ್ಯ ಫಲಶ್ರುತಿ ಅಂತ ನಾವು ನೋಡ್ತೀವಿ. ಈ ಸ್ತೋತ್ರಗಳನ್ನ ಬರೆಯೋರು ಏನ್ ಮಾಡ್ತಾರೆ, ಕೊನೆಗೆ ತಾವೇ ಒಂದು ಫಲ ಕೊಡ್ತಾರೆ, ಈ ಪಾರಾಯಣ ಮಾಡಿದ್ರೆ ಈ ಫಲ ಸಿಗತ್ತೆ ಅಂತ. ಆದ್ರೆ ಬ್ರಹ್ಮದೇವರು ತಾವು ಸ್ತೋತ್ರ ಮಾಡ್ತಾ ಮಾಡ್ತಾ ದೇವರೇ ಫಲಶ್ರುತಿ ಇಟ್ಟಾಗಕ್ಕೆ, ಅದು ಬಹಳ ವಿಶೇಷ ಈ ಸ್ತೋತ್ರದಲ್ಲಿ. ಇನ್ನು ಸರ್ವಕಾಮವರೇಶ್ವರ ಅನ್ನೋ ಒಂದು ಶಬ್ದ ಏನ್ ಬಂತು, ಇದಕ್ಕೆ ಹೇಳ್ತಾರೆ ಸರ್ವಕಾಮಿತ ವರಾಣಾಂ ದಾನೇ ಸಮರ್ಥ. ಇನ್ನೊಂದರ್ಥ, ಎಲ್ಲ ಕಾಮನೆಗಳನ್ನ ಕೊಡೋದ್ರಲ್ಲಿ, ವರ ಅಂದ್ರೆ ವರಗಳು ಅಂದ್ರೆ ಏನೇನು ಬೇಕು ಅಂತ ಬಯಸ್ತಾರೆ, ಅದಕ್ಕೆ ತಕ್ಕ ಹಾಗೆ ಅವನೇನ್ ವರ ಕೊಡ್ಬೇಕು, ಆಯ್ತು ನಿನಗೆ ಒಳ್ಳೇದಾಗ್ಲಿ ಅಂತ ಆ ತರ ಕೊಡೋದ್ರಲ್ಲಿ ಅವನು ಈಶ್ವರ ಸಮರ್ಥ ಅನ್ನೋ ಅರ್ಥವನ್ನ ಈ ಶಬ್ದ ತಿಳಿಸ್ತಾ ಇದೆ ಅನ್ನೋದ್ರ ಇಲ್ಲಿ ಬಿಡಿಸಿದ್ದಾರೆ. ಸರ್ವಕಾಮಿತ ವರಣಂ, ಯಾವುದನ್ನ ಬಯಸಿದಾರೋ ಅದನ್ನ ಕೊಡೋದ್ರಲ್ಲಿ ಸಮರ್ಥ. ಇನ್ನೊಂದು ಬಯಸಿದ್ದೇನು ಅಂದ್ರೆ ವರಗಳನ್ನ ಬಯಸೋದು ಅಂದ್ರೆ ಆ ಧನ ಸಂಪತ್ತನ್ನು ಬಯಸೋದನ್ನ ವರವನ್ನ ಬಯಸೋದು ಅಂತ ಕರೀತಾರೆ. ಅಥವಾ ಲೋಕ ಬೇಕು, ನನಗೆ ಇಡೀ ಯಶಸ್ ಬೇಕು ಅನ್ನೋದನ್ನ ಬಯಸೋದನ್ನೇ ವರ ಅಂತ ಕರೀತಾರೆ. ವರ ಬಯಸ್ತಾನೆ, ವರ ಕೊಡ್ತಾನೆ ಅಂತ. ಈ ರೀತಿ ಈ ಶ್ಲೋಕದ ವಿವರಣೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇನ್ನು ಮುಂದಕ್ಕೆ ಹೋಗೋಣ. 41ನೇ ಶ್ಲೋಕ. ಪೂರ್ತೇನ ತಪಸಾ ಯಜ್ಞೈಃ ದಾನೈಃ ಯೋಗೈಃ ಸಮಾಧಿನಾ
ರಾಜ್ಯಂ ನಿಶ್ರೇಯಸಂ ಪುಂಸಾಂ ಮತ್ಪ್ರೀತಿಃ ತತ್ವವಿನ್ಮತಂ. ಅದಕ್ಕೆ ವರ ಹಾಗಾದ್ರೆ ಏನ್ ಬೇಕು? ಎಲ್ಲರೂ ಸ್ತೋತ್ರ ಪಾರಾಯಣ ಮಾಡ, ನಿಜ. ವರ ಏನ್ ಬೇಕು ಅಂದ್ರೆ ದೇವರೇ ಹೇಳ್ತಾನೆ, ನನ್ನ ಸಂತೋಷಕ್ಕಿಂತ ಮತ್ತೊಂದ್ ಬೇಕಾ ಮನುಷ್ಯರಿಗೆ? ಅದನ್ನೇ ಬೇಡ್ಬೇಕು ವರ ಅಂತ. ಸರ್ವ ಪುರುಷಾರ್ಥಗಳಲ್ಲಿ ಅತ್ಯುತ್ತಮ ಪುರುಷಾರ್ಥ ಅಂದ್ರೆ ಯಾವುದು? ಭಗವಂತನ ಪ್ರೀತಿ ಅಷ್ಟೇ. ಅವನಿಗೆ ಸಂತೋಷ, ದೇವರಿಗೆ ಸಂತೋಷ ಆಗ್ಲಿ ಈ ಸತ್ಕರ್ಮದಿಂದ ಅಂತ ಅಂದ್ಕೊಂಡ್ರೆ ಸಾಕು, ಇನ್ನೇನು ಇಲ್ಲ ಬೇರೆದು. ಈಗ ಯಾವುದೇ ಕೆಲಸ ಮಾಡಿದ್ದಕ್ಕೂ ಅದೇ ಕೊನೆಗೆ ಫಲ ಅಂತ ಹೇಳ್ತಾರೆ, ಶ್ಲೋಕದಲ್ಲಿ ವಿವರಿಸ್ತಾ ಹೋಗ್ತಾರೆ. ಅದರಿಂದ ಏನು? ಪ್ರೀತೋಹಮಿತಿ ಪ್ರೀತಿರೇವ ಫಲತ್ವೇನ ಉಕ್ತ. ಪ್ರೀತೋಹಂ ಅಂದ್ರೆ ನಾನು ಸಂತುಷ್ಟಗೊಂಡಿದ್ದೀನಿ, ನನ್ಗೆ ತುಂಬಾ ಸಂತೋಷ ಆಯ್ತು ಅಂತ ಬ್ರಹ್ಮದೇವ ಸ್ತೋತ್ರ ಕೇಳಿ ದೇವರು ಹೇಳ್ದ. ಅದನ್ನ ಪ್ರೀತಿಯೇ ಫಲ. ಈ ಭಗವಂತನ ಕುರಿತು ಈ ಬ್ರಹ್ಮಸ್ತೋತ್ರ ಏನು ಪಾರಾಯಣ ಮಾಡಿದ್ರೆ ಅದೇ ಫಲ ಅಲ್ಲ. ಇದರಿಂದ ಏನ್ ಪ್ರಯೋಜನ? ಈಗ ದೇವರಿಗೆ ಸಂತೋಷ ಆಗ್ಲಿ, ದೇವರ ಪ್ರೀತಿ ಸಂಪಾದನೆ ಆಗ್ಲಿ, ಇದು ನಮ್ಗೇನ್ ಲಾಭ ಅಂತ ಕೇಳ್ಬೇಡಿ. ಯಾಕಂದ್ರೆ ದೇವರ ಪ್ರೀತಿನೇ ದೊಡ್ಡ ಪುರುಷಾರ್ಥ. ಎಲ್ಲಾ ಕಾಮನೆ ಇರೋರು ಅದನ್ನೇ ಅಪೇಕ್ಷೆ ಪಡಬೇಕು. ಯಾಕೆಂದ್ರೆ ಮೋಕ್ಷವನ್ನು ಕೂಡ ಭಗವಂತನ ಪ್ರೀತಿ ಸಿಗತ್ತೆ ಅಂತಾನೆ ಬಯಸ್ಬೇಕು ಹೊರತು ಬೇರೆ ಉದ್ದೇಶದಿಂದ ಅಲ್ಲ. ನೀವು ಮಾಡೋ ಪ್ರತಿ ಸತ್ಕರ್ಮಕ್ಕೂ ಅದೇ ಅಂತ ದೇವರೇ ಹೇಳಿದ್ದಾನೆ. ಹಾಗಾಗಿ ನಾವು ಸುಮ್ನೆ ಈ ಸಂಕಲ್ಪಗಳಲ್ಲಿ ಹೇಳ್ತಾ ಇರ್ತೀವಲ್ಲ, ಎಲ್ಲಾ ಭಗವಂತನ ಪ್ರೀತಿಗೋಸ್ಕರ ಮಾಡಿ ಸತ್ಕರ್ಮಗಳನ್ನ. ಯಾಕೆ ಅದಕ್ ಮಾಡ್ಬೇಕು? ಪ್ರಮಾಣ ಇದೆಯಾ ಅದಕ್ಕೆ? ಭಗವಂತನ ಪ್ರೀತಿಗೋಸ್ಕರನೇ ಸತ್ಕರ್ಮ ಮಾಡ್ಬೇಕು ಅಂತಿದ್ಯಾ? ವಿಶೇಷತಃ ಪರಮಾತ್ಮನಃ ಪ್ರೀತಿ ಸಂಪಾದನಾರ್ಥಂ ಪರಮಾತ್ಮ ಪ್ರೀತ್ಯರ್ಥಂ ಇದಂ ಕರ್ಮ ಕರಿಷ್ಯೆ. ಯಾಕೆ ಸಂಕಲ್ಪ ಹಾಗೆ ಮಾಡ್ಬೇಕು? ಯಾಕೆ ಅನ್ಲಿಕ್ಕೆ ದೇವರ ಮಾತೇ ಪ್ರಮಾಣ ಇದಕ್ಕೆ. ಭಾಗವತದ ಈ ಮಾತು ದೇವರೇ ಹೇಳಿದ, ನನ್ನ ಪ್ರೀತಿಗೋಸ್ಕರ ನೀವು ಮಾಡ್ಬೇಕು ಈ ಕರ್ಮಗಳನ್ನ ಅಂತ. ಅದನ್ನೇ ಹೇಳುವಂತ ಶ್ಲೋಕನೇ ಇದು, ಈ 41ನೇ ಶ್ಲೋಕ. ಪೂರ್ತೇನ ತಪಸ ಯಜ್ಞೈಹಿ ದಾನೈಹಿ ಯೋಗೈಹಿ ಸಮಾಧಿನ. ಏನೇನ್ ಪಟ್ಟಿ ಮಾಡ್ದ, ಇಷ್ಟಿಷ್ಟು ದೊಡ್ಡ ಕಾರ್ಯಗಳನ್ನ ಮಾಡಿರೋದು ಉದ್ದೇಶ ಏನು? ಮಾಡೋ ಉದ್ದೇಶ ಇಷ್ಟೇ, ಭಗವತ್ ಪ್ರೀತ್ಯರ್ಥಂ ಅಷ್ಟೆ. ಇದಕ್ಕೆ ಪ್ರಮಾಣನೇ ಈ ಶ್ಲೋಕ ಆಯ್ತು. ಏನ್ ಪೂರ್ತ ಅಂದ್ರೆ? ಪೂರ್ತ ಅಂದ್ರೆ ಕೆರೆ, ಬಾವಿ ಇವುಗಳನ್ನೆಲ್ಲ ನಿರ್ಮಾಣ ಮಾಡಿಸೋದು. ಅಂದ್ರೆ ಅನೇಕ ಜನರಿಗೆ ಮ್ಯೂಟ್ ಮಾಡ್ಕೊಳ್ಳಿ. ಕೆರೆ ಮತ್ತೆ ಬಾವಿ ಇತ್ಯಾದಿಗಳನ್ನ ನಿರ್ಮಾಣ ಮಾಡಿಸೋದು ಅಂದ್ರೆ ಅನೇಕ ಜನರಿಗೆ ಉಪಕಾರಕವಾದ ಗುಣಗಳನ್ನ ಹೊಂದಿರೋದು. ಅಂದ್ರೆ ಇದೆಲ್ಲ ರಾಜರು ಮಾಡಿಸ್ತಾರೆ ಸಾಮಾನ್ಯವಾಗಿ. ಅಂತ ರಾಜ ತಾನು ಪೂರ್ತದಿಂದ ಪುಣ್ಯ ಪಡಿತಾನೆ. ಅಂದ್ರೆ ಅನೇಕ ಜನರಿಗೆ ಉಪಕಾರ ಆದ್ರೆ ನಾಳೆ ದಿವಸ ಅವನಿಗೆ ಅನುಕೂಲ. ಯಾಕೆ ಅವನ್ ಮತ್ತೆ ರಾಜನಾಗಿ ಉಳಿಬಹುದು ಅಂತನ? ಹಾಗಲ್ಲ, ಅನೇಕರಿಗೆ ಒಳ್ಳೇದಾಗ್ಲಿ ಅಂತ ಪ್ರಜೆಗಳ ಹಿತದೃಷ್ಟಿಯಿಂದ ಒಬ್ಬ ರಾಜ ತಾನು ಪುಣ್ಯ ಸಂಪಾದನೆ ದೃಷ್ಟಿಯಿಂದ, ನನಗೊಂದಿಷ್ಟು ಪುಣ್ಯ ಸಿಗಲಿ ಅಂತ ಅನ್ನೋ ದೃಷ್ಟಿಯಿಂದ ಈ ಪೂರ್ತ ಅಂದ್ರೆ ಕೆರೆ, ಬಾವಿ ಇತ್ಯಾದಿಗಳನ್ನ ತಾನು ನಿರ್ಮಾಣ ಮಾಡಿಸ್ತಾನೆ. ಈ ಇಷ್ಟದಿಂದ, ಈ ಇಷ್ಟ ಅಂತ ಇನ್ನೊಂದಿದೆ, ಅದು ಬೇರೆ. ಇದು ಪೂರ್ತ ಅಂತ ಮಾತ್ರ ಇಲ್ಲಿ ಇಷ್ಟ ಹಾಕಿದ್ದಾರೆ. ಇಲ್ಲೇನಿದೆ ಅದನ್ನ ನೋಡೋಣ. ಪೂರ್ತ ಅನ್ನೋದ್ರಿಂದ ಇಷ್ಟ ಆಯ್ತು. ಇದರ ಉದ್ದೇಶ ಏನಾಯ್ತು ಹಾಗಾದ್ರೆ? ಪುಣ್ಯ ಸಂಪಾದನೆ ಮಾಡೋ ಉದ್ದೇಶ ಅಂತ. ಅದಕ್ಕೆ ದೇವ್ರು ಹೇಳ್ತಾನೆ, ಇಲ್ಲ, ಕೆರೆ ಬಾವಿ ಇತ್ಯಾದಿಗಳ ನಿರ್ಮಾಣ ಮಾಡೋದ್ರಿಂದ ಏನು? ನನಗ್ ಪ್ರೀತಿ ಆಗತ್ತೆ. ಯಾಕೆ? ಎಲ್ಲಾ ಪ್ರಾಣಿಗಳ ಒಳಗಡೆ ಇರೋ ದೇವರನ್ನ ಸತ್ಕಾರ ಮಾಡ್ಬೇಕು. ಎಲ್ರಿಗೂ ಒಂದೇ ತರ ಸತ್ಕಾರ ಆಗತ್ತಾ? ಇಲ್ಲ. ಆಯಾಯ ಜೀವರಿಗೆ ಒಂದೊಂದು ರೀತಿ ಸತ್ಕಾರಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಕಾಮನ್ ಆಗಿ ಎಲ್ಲಾ ಜನರಿಗೆ ಏನು? ನೀರು ಸಿಗೋ ಹಾಗೆ ವ್ಯವಸ್ಥೆ ಮಾಡ್ಬೇಕು. ಅದಕ್ಕೆ ಬಾವಿ, ಕೆರೆ ಇತ್ಯಾದಿಗಳು. ಕೆಲವರು ಪೂಜೆಗೆ ಬಳಸ್ಕೊಳ್ತಾರೆ, ಕೆಲವರು ಕುಡಿಲಿಕ್ಕೆ ಬಳಸ್ಕೊಳ್ತಾರೆ, ಕೆಲವರು ಸ್ನಾನಕ್ಕೆ, ಹೀಗೆ. ಅಂತೂ ನೀರಿನ ಉಪಯೋಗ ಎಲ್ರಿಗೂ ಸಿಗ್ಬೇಕು. ಯಾಕಂದ್ರೆ ಪ್ರಾಣಿಗಳ ಒಳಗಡೆ ಇರೋ ದೇವರಿಗೆ ತೃಪ್ತಿ ಆಗ್ಬೇಕು. ಅದು ಹಿಂದೆನೂ ಬಂತು, ಬ್ರಹ್ಮದೇವರ ಒಂದು ಸ್ತೋತ್ರದಲ್ಲೇ ಬಂತು. ಭಗವಂತ ಸರ್ವಭೂತ ದಯಾಪರ, ಎಲ್ಲ ಭೂತಗಳಲ್ಲಿ ದಯೆಯನ್ನು ತೋರಿಸೋರ ಬಗ್ಗೆ ಅವನು ವಿಶೇಷವಾಗಿ ಒಲವನ್ನ ತೋರಿಸ್ತಾನೆ. ಇದು ಒಂದಾಯ್ತು. ಆದ್ರೆ ಇದ್ರ ಉದ್ದೇಶನೂ ಭಗವತ್ ಪ್ರೀತಿ. ಮತ್ ಪ್ರೀತಿ ಅಂತ ಹೇಳ್ತಾನೆ ಭಗವಂತ, ನನ್ನ ಪ್ರೀತಿ ಸಂಪಾದನೆ ಮಾಡೋ ಉದ್ದೇಶ. ಇನ್ನು ತಪಸ್ ಮಾಡ್ತೀರಿ, ಕೃಚ್ಛ್ರ, ಚಾಂದ್ರಾಯಣಾದಿ ತಪಸ್ಸು, ಇದೆಲ್ಲ ಹೆಸರನ್ನೇ ನಾವು ಕೇಳೋದಷ್ಟೇ, ಅದ್ರ ಆಚರಣೆ ನಾವು ನೋಡ್ತಾನೆ ಇಲ್ಲ. ಕೃಚ್ಛ್ರ ಅಂದ್ರೆ ಏನು, ಚಾಂದ್ರಾಯಣ ಅಂದ್ರೆ ಏನು? ಚಾಂದ್ರಾಯಣ ವ್ರತದ ಬಗ್ಗೆ ಹಿಂದೆ ಒಮ್ಮೆ ಹೇಳಿದ್ದೀನಿ, ಅದರಿಂದ ಅದ್ರ ಬಗ್ಗೆ ವಿಸ್ತಾರ ಮಾಡಲ್ಲ. ಕೃಚ್ಛ್ರ ಅನ್ನೋದು ಅಷ್ಟೇ, ಅತ್ಯಂತ ಕಷ್ಟ. ಅಂದ್ರೆ 3 ದಿವಸಕ್ಕೊಮ್ಮೆ ಉಪವಾಸಗಳು, 4 ದಿವಸಕ್ಕೊಮ್ಮೆ ಉಪವಾಸ, ಒಟ್ಟಿಗೆ ಉಪವಾಸ, ಹೀಗೆ ಅನೇಕ ತರಹದ ಉಪವಾಸ ವ್ರತಗಳು.
ಅಲ್ಲಿ ಅನೇಕ ತರ ಕೃಚ್ಛ್ರ ವ್ರತಗಳಿದೆ. ಅತಿ ಕೃಚ್ಛ್ರ, ಪಾದೋನ ಕೃಚ್ಛ್ರ ಅಂತೆಲ್ಲ ಈ ತರ ಸುಮಾರು ಪ್ರಭೇದ ಇದೆ. ಅಂದ್ರೆ ಈ ಧಾರಣ ಪಾರಣ ವ್ರತ ತರ ಒಂದ್ ದಿವ್ಸ ಮಾಡೋದು ಪಾರಣೆ, ಇನ್ನೊಂದ್ ದಿವ್ಸ ಉಪವಾಸ ಇರೋದು, ಈ ತರ ಮೂರ್ ದಿವ್ಸಕ್ಕೆ, ನಾಲ್ಕನೇ ದಿವ್ಸಕ್ಕೆ 2 ದಿವ್ಸ ಬಿಡೋದು. ಅಥವಾ ಒಂದು ಶುಕ್ಲ ಪಕ್ಷ ಅಂದ್ರೆ ಒಂದ್ ದಿವ್ಸ ತಿನ್ನೋದು, ಇನ್ನೊಂದ್ ದಿವ್ಸ ಬಿಡೋದು. 2ನೇ ದಿವ್ಸ ಮತ್ತೆ ಅಂದ್ರೆ 3ನೇ ದಿವ್ಸಕ್ಕೆ ಲೆಕ್ಕ. 3ನೇ ದಿವ್ಸ ಅವನೇನಾದ್ರು ತಗೊಂಡ್ರೆ ಮತ್ತೆ ಇದು 2 ದಿವ್ಸ ಬಿಟ್ಟು ಆಮೇಲೆ ಪಾರಣೆ ಮಾಡೋದು, ಆಮೇಲೆ 3 ದಿವ್ಸ ಬಿಟ್ಟು, 4 ದಿವ್ಸ ಬಿಟ್ಟು, ಈ ತರ ಅನೇಕ ತರಹದ ಕೃಚ್ಛ್ರಗಳಿದೆ. ಆ ಕೃಚ್ಛ್ರ ವ್ರತಗಳನ್ನ ಆಚರಣೆ ಮಾಡೋದು, ಮತ್ತೆ ಚಾಂದ್ರಾಯಣ ವ್ರತ 1 ತಿಂಗಳ ವ್ರತ ಏನಿದೆ ಅದನ್ನ ಆಚರಣೆ ಮಾಡೋದು. ಇದನ್ನೆಲ್ಲ ಮಾಡೋದ್ರಿಂದ ಏನ್ ಫಲ ಸಿಗತ್ತೆ? ಏನೋ ನಮ್ಗೆ ಅಪೇಕ್ಷಿತ ಫಲ, ಏನೋ ಲೌಕಿಕ ಫಲ ಅಪೇಕ್ಷೆ ಏನ್ ಮಾಡಿದ್ವಾ? ಅದು ನಿಜವಾಗಿ ಉದ್ದೇಶ ಅಲ್ಲ. ಈ ವ್ರತ ಮಾಡೋದಕ್ಕೂ ಕೊನೆಗೆ ಅಂತಿಮ ಏನು? ಅವನ್ ಪ್ರೀತಿ ಸಂಪಾದನೆ ಮಾಡುತ್ತೆ. ಅದನ್ನೇ ಭಗವಂತ ಹೇಳ್ದ, ತಪಸ ನೀವೇನ್ ಮಾಡ್ಬೇಕು? ಮತ್ ಪ್ರೀತಿ, ನನ್ನ ಪ್ರೀತಿನೇ ಸಂಪಾದಿಸ್ಬೇಕು. ಇನ್ನು ಯಜ್ಞ ಮಾಡಿಸ್ತೀರಿ, ಆ ಯಜ್ಞಕ್ಕೂ ಅದೇ ಫಲ. ಇನ್ನು ದಾನ, ಈ ದಾನವನ್ನ ಮಾಡಿಸೋದಕ್ಕೂ ಅಷ್ಟೇ. ತುಲಾ ಪುರುಷ ದಾನ ಅಂತ, ಅದ್ರ ಬಗ್ಗೆನೂ ವಿವರಣೆ ಇದೆ, ಮುಂದೆ PDF ನಲ್ಲೇ ಕೊಟ್ಟಿದ್ದಾರೆ, ಆ ಶ್ಲೋಕಲ್ಲಿ ನೋಡೋಣ. ಈ ತುಲಾಭಾರ ಅಂತ ಹೇಳ್ತೀವಿ, ಅದನ್ನ ತುಲಾ ಪುರುಷ ದಾನ ಅಂತ ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ. ಆ ತುಲಾ ಪುರುಷ ದಾನದ ಪ್ರಕ್ರಿಯೆ ಸ್ವಲ್ಪ ಬೇರೆ ಬೇರೆ ತರ ಇದೆ. ತುಲಾಭಾರ ಸಾಮಾನ್ಯವಾಗಿ ಈಗ ನಾವು ಸನ್ಯಾಸಿಗಳಲ್ಲಿ ನೋಡ್ತೀವಿ, ಸನ್ಯಾಸಿಗಳನ್ನ ಕೂಡಿಸಿ ಆ ತಕ್ಕಡಿಯಲ್ಲಿ ಅವರ ತೂಕ ಎಷ್ಟಿದೆಯೋ ಅಷ್ಟನ್ನ ಆ ಧಾನ್ಯಗಳನ್ನೆಲ್ಲ ಇಟ್ಟು ಪಕ್ಕಕ್ಕೆ, ಅಥವಾ ಇನ್ನೇನಾದ್ರು ಕಾಯಿನ್ಸ್ ಇಟ್ಟು, ಈ ತರ ತುಲಾ ಪುರುಷ ಅಂತ. ಅದೇ ದಾನ ಏನ್ ಕೊಡೋ ಪದ್ಧತಿ ಇಲ್ಲ, ತುಲಾಭಾರ ಮಾಡೋದಷ್ಟೇ. ಆದ್ರೆ ಇಲ್ಲ ಅದನ್ನ ಹೇಳ್ತಾ ಇಲ್ಲ, ತುಲಾ ಪುರುಷ ದಾನ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ಬೇರೆ ಆಗುತ್ತೆ. ಇನ್ನು ಈ ದಾನಗಳನ್ನ, ತುಲಾ ಪುರುಷ ಮುಂತಾದ ಅನೇಕ ದೊಡ್ಡ ದೊಡ್ಡ ದಾನಗಳಿದೆ, ಭೂದಾನ ತರ ತುಂಬಾ ದೊಡ್ಡ ದಾನಗಳು. ಈ ದಾನಗಳನ್ನೆಲ್ಲ ಮಾಡಿದರೆ ಏನ್ ಫಲ? ಅದು ಕೊನೆಗೆ ಬಯಸೋದು ಭಗವಂತನ ಪ್ರೀತಿಯನ್ನೇ. ಅದು ಸಿಗದೆ ಇದ್ರೆ ಈ ದೊಡ್ಡ ದೊಡ್ಡ ದಾನ ಮಾಡಿದಕ್ಕೂ ಅರ್ಥ ಇಲ್ಲ. ಇನ್ನು ಅಷ್ಟಾಂಗ ಯೋಗ, ಅಷ್ಟಾಂಗ ಯೋಗಗಳಿಂದಲೂ ಸಂಪಾದನೆ ಮಾಡ್ಬೇಕಾಗಿದ್ದೇನು? ಅದನ್ನೇ ಭಗವಂತನ ಪ್ರೀತಿಯನ್ನೇ ಸಂಪಾದನೆ ಮಾಡ್ಬೇಕು. ಇನ್ನು ಸಮಾಧಿ ಅಂದ್ರೆ ಭಗವಂತನ ಏಕಾಗ್ರ ಚಿತ್ತನಾಗಿ ಯಾವಾಗ್ಲೂ ಯಾಕಿರ್ಬೇಕು? ಏಕಾಗ್ರವಾಗಿ ಕೆಲಸ ಮಾಡ್ಬೇಕು, ಎಲ್ಲ ಒಂದೇ ಕಡೆ ಮನಸ್ಸಿಟ್ಟು ಮಾಡ್ಬೇಕು. ಯಾಕೆ ಮಾಡ್ಬೇಕು ಇದನ್ನ? ಅದು ದೇವರ ಪ್ರೀತಿಗೆ. ಯಾವುದೇ ಒಂದು ಸತ್ಕರ್ಮನು ಏಕಾಗ್ರ ಚಿತ್ತದಿಂದ ಮಾಡ್ಬೇಕು. ಯಾಕೆ? ದೇವರ ಪ್ರೀತಿಗಾಗಿ ಕೊನೆಗೆ ಮಾಡ್ಬೇಕು. ಹೀಗೆ ಪ್ರತಿಯೊಂದು ಕರ್ಮಗಳು ಯಾವ ಯಾವ ಸಾತ್ವಿಕರು ಅನುಷ್ಠಾನ ಮಾಡ್ತಾರೋ ಅದಕ್ಕೆಲ್ಲ ನನ್ನ ಪ್ರೀತಿಯೇ ಮುಖ್ಯ. ಅಷ್ಟೇ ಯಾಕೆ, ನಿಶ್ರೇಯಸಂ ರಾಜ್ಯಂ, ಮೋಕ್ಷದಲ್ಲೂ ನನಗೆ ನೀವು ಬಂದು ಸತ್ಕರ್ಮಗಳನ್ನೇನ್ ಮಾಡ್ತೀರಿ ಅದಕ್ಕೆ ಫಲ ಏನು? ನನ್ನ ಪ್ರೀತಿ ಸಂಪಾದನೆ ಕೊನೆಗೆ. ಮೋಕ್ಷದಲ್ಲೂ ಇದೆ ಅಂತಂದ ಮೇಲೆ, ಸಂಸಾರದಲ್ಲೂ ಇದೆ ಅಂತಂದ ಮೇಲೆ, ನಾವು ಮಾಡುವಂತಹ ಪ್ರತಿ ಸತ್ಕರ್ಮಗಳ ಸಂಕಲ್ಪದಲ್ಲಿ ಭಗವತ್ ಪ್ರೀತ್ಯರ್ಥಂ ಅನ್ನೋದೇ ಮುಖ್ಯ. ಮಿಕ್ಕಿದ್ದೆಲ್ಲ ಕಾಮ್ಯ. ಅಂದ್ರೆ ಆ ಕಾಮನೆಗಳನ್ನ ಬಿಟ್ಟು ಮನುಷ್ಯ ಇರ್ಲಿಕ್ಕೆ ಆಗಲ್ಲ. ಅದಕ್ಕೆ ಆ ಕಾಮ್ಯವನ್ನು ಕೂಡ ಪ್ರಾರ್ಥನೆ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದ್ರೆ ಭಗವಂತನ ಆಜ್ಞಾ ಪ್ರಕಾರ ಭಗವತ್ ಪ್ರೀತ್ಯರ್ಥಂ ಸಾಕು, ದೇವರಿಗೆ ಅಷ್ಟು ಬೇಕಾಗಿದೆ. ಇತಿ ತತ್ವವಿನ್ಮತಂ, ಇದು ತತ್ವಜ್ಞಾನಿಗಳ ಮತ ಇದು ಅಂತ ಹೇಳಿ ದೇವರೇ ಹೇಳಿದ್ದಾರೆ. ಇಷ್ಟು. ಇದಾದ್ಮೇಲೆ ಪದರತ್ನಾವಲಿ ವ್ಯಾಖ್ಯಾನದಲ್ಲಿ, ಅಂದ್ರೆ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ಈ ದಾನಗಳ ಬಗ್ಗೆ ಬರ್ತಾ, ದಾನ ಅಂದ್ರೆ ಯಾವ್ದು? ತುಲಾ ಪುರುಷಾದಿ ಹಿರಣ್ಯ ದಾನೈ ಅಂತ ಹೇಳ್ತಾರೆ. ತುಲಾ ಪುರುಷ ಮೊದಲಾದ ಹಿರಣ್ಯ ದಾನ ಅಂದ್ರೆ ಬಂಗಾರ ದಾನ ಅಂತ. ಅಂದ್ರೆ ಬಂಗಾರವನ್ನ ಆ ತುಲೆಯಲ್ಲಿ ಹಾಕ್ಬೇಕು, ಅಂದ್ರೆ ಆ ತಕ್ಕಡಿಯಲ್ಲಿ ಹಾಕಿ ಆ ಒಬ್ಬ ಮನುಷ್ಯರನ್ನ ಕೂಡಿಸ್ಬೇಕು. ವಸ್ತುದಾಯದಲ್ಲಿ ಅಂದ್ರೆ ಈ ರುಕ್ಮಿಣಿ ದೇವಿನೇ ತಾನು ಮಾಡಿ ತೋರಿಸಿದಾಳಂತೆ. ರುಕ್ಮಿಣಿ ದೇವಿ ಕೃಷ್ಣನನ್ನ ನಾರದರಿಗೆ ದಾನ ಕೊಡ್ತಾಳೆ, ಒಂದು ಪುರಾಣದಲ್ಲಿದೆ. ಅದರ ಫಲವಾಗಿ ಅವಳು ಏನ್ ಪಡಿತಾಳೆ ಅನ್ನೋದನ್ನು ಅದೇ ಪುರಾಣದಲ್ಲಿ ಮುಂದೆ ವರ್ಣನೆ ಮಾಡ್ತಾರೆ. ಅದು ನಮಗೆ ಮುಖ್ಯ ಅಲ್ಲ. ಲಕ್ಷ್ಮೀ ದೇವಿ ಮತ್ಮತ್ ಅವತಾರ ಎತ್ತಾಳೆ, ಅದು ಗೊತ್ತೇ ಇರೋ ವಿಷಯ. ತುಲಾ ಪುರುಷ ದಾನ ಕ್ರಮ ಹೇಗೆ? ಆ ತಕ್ಕಡಿಯಲ್ಲಿ ಕೂಡಿಸಿ ಆ ಪುರುಷ ಯಾರು ತಕ್ಕಡಿಯಲ್ಲಿ ಕೂಡಿಸ್ತಾರಲ್ಲ ಅವರನ್ನ ಒಬ್ಬ ಬ್ರಹ್ಮಜ್ಞಾನಿಗಳಿಗೆ ದಾನ ಕೊಟ್ಬಿಡೋದು. ದಾನ ಕೊಟ್ರೆ ಮತ್ತೆ ಗಂಡದನ್ನ ದಾನ ಕೊಟ್ಟ ಹಾಗಾಯ್ತಲ್ಲ ಇದು. ಅದು ಏನು, ಅವನನ್ನ ಕಟ್ ಹಾಕ್ತಾರೆ, ಆ ತಕ್ಕಡಿಗೆ ಕಟ್ ಹಾಕ್ಬಿಡ್ತಾರೆ. ಅವ್ನು ಓಡ್ ಹೋಗ್ಬಾರ್ದಲ್ಲ, ಕಟ್ ಹಾಕ್ತಾರೆ. ಕಟ್ ಹಾಕಿ ಆಮೇಲೆ ಹಿಂಗೆ ಹಸುಬನ್ ಕೊಡೋ ತರ ಹಿಂಗೆ ಹಿಡ್ಕೊಂಡ್ ಬಂದು ಆ ಬ್ರಹ್ಮಜ್ಞಾನಿಗಳಿಗೆ ಇದಂ ನಮಮ, ಇದ್ಮೇಲೆ ಇದು ನಿಮ್ಮ ಸಂಪತ್ತು, ಇದು ನಂದಲ್ಲ ಅಂತ ತಾನೇ ದಾನ ಕೊಡೋದು. ದಾನ ಕೊಟ್ಮೇಲೆ ನಾವು ಯೋಚನೆ ಮಾಡೋ ಹಾಗಿಲ್ಲ, ಕೊಟ್ವಿ ಮುಗಿದೋಯ್ತು ಅಷ್ಟೇ. ಅವ್ರದನ್ನ ಹೇಗೆ ಉಪಯೋಗಿಸ್ಕೊಳ್ತಾರೋ ಏನೋ ಅದು ನಮಗ್ ಬೇಡ. ದಾನದ ಸಂದರ್ಭದಲ್ಲಿ ನಾವು ಕೊಟ್ಟಿದೀವಿ, ಅದು ಶುದ್ಧಿಯಿಂದ ಕೊಟ್ಟಿದೀವಿ, ಮನಸ್ಸಿಂದ, ಅದು ಮುಂದೆ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ. ಆದ್ರೆ ಇಲ್ಲೇನಾಯ್ತು, ರುಕ್ಮಿಣಿ ದೇವಿ ತಾನು ಈ ತುಲಾ ಪುರುಷ ದಾನ ಮಾಡ್ಬೇಕಾದ್ರೆ
ಭಗವಂತನನ್ನ ಕೃಷ್ಣನನ್ನ ಆ ತಕ್ಕಡಿಯಲ್ಲಿ ಕೂಡಿಸಿ ನಾರದರಿಗೆ ದಾನ ಮಾಡ್ತಾಳೆ. ಮಾಡ್ಬೇಕು ಅವ್ನ್ ಬುದ್ಧಿವಂತಿಕೆ, ಮಾಡ್ಬಿಟ್ಲು ದಾನ. ಮಾಡಿದ್ಮೇಲೆ ಮತ್ತೆ ವಾಪಸ್ ಬೇಕಲ್ಲ ಕಂಡ. ಅದಕ್ಕೆ ಏನ್ ಮಾಡಿದ್ಲು, ಭಗವಂತನಿಗೆ ಅವನ ತೂಕಕ್ಕೆ ಎಷ್ಟು ಬೇಕೋ ಅಂಥ ಆಭರಣಗಳು, ಬಂಗಾರ, ರಜ, ಬೆಳ್ಳಿ ಇತ್ಯಾದಿ ಏನೇನೇನು ಆಭರಣಗಳ ವಿಶೇಷ ಇದೆ, ರತ್ನ ವಿಶೇಷಗಳು, ಅದನ್ನೆಲ್ಲ ಸೇರಿಸಿ ನಾರದರಿಗೆ ದಾನವಾಗಿ ಕೊಡ್ತಾಳೆ. ಪ್ರತ್ಯಾಮ್ನ, ಅದ್ರ ಪರವಾಗಿ. ಅಂದ್ರೆ ದೇವರನ್ನೇ ದಾನವಾಗಿ ಕೊಡ್ಬೇಕು, ಅದ್ರ ವಾಪಸ್ ಇಸ್ಕೊಳ್ಬೇಕ, ಅದ್ರ ಬದಲು ಕೊಟ್ಬಿಟ್ಟು ಆಮೇಲೆ ದೇವರನ್ನು ಮತ್ತೆ ಸ್ವೀಕಾರ ಮಾಡ್ತಾಳೆ. ಅಂದ್ರೆ ಅವಳು ತೋರಿಸಿದ್ದಲ್ಲಿ ಏನು, ಕೃಷ್ಣನ್ ಯಾಕೆ ದಾನ ಮಾಡ್ಬೇಕು, ಅದ್ ಮಾಡ್ಲಿಕ್ಕೆ ಆತ, ಕೃಷ್ಣನಿಗೆ ತೂಕ ಸರಿಸಮಾನವಾಗಿರೋ ವಸ್ತು ಸಿಗತ್ತಾ ಜಗತ್ನಲ್ಲಿ? ಇಲ್ಲ. ಮತ್ತೆ ಲಕ್ಷ್ಮೀದೇವಿ ಹೇಗೆ ಕೃಷ್ಣನ್ ದಾನ ಮಾಡ್ಲಿಕ್ಕೆ ಅದೊಂದು ಸರ್ವ ಸ್ವತಂತ್ರ ಅವನು. ಆದ್ರೂ ಜನರಿಗೆ ಒಂದು ಪ್ರಕ್ರಿಯೆ ಗೊತ್ತಾಗ್ಲಿ ಅಂತ ಹೇಳಿ ತುಲಾ ಪುರುಷ ದಾನ ಅಂತ ಆ ತಕ್ಕಡಿನೂ ದಾನ ಕೊಟ್ಬಿಡ್ತಾರೆ. ವಸ್ತುತಃ ಈ ತರ ಇದೆ. ಅಲ್ಲಿ ಬಂಗಾರ ದಾನನೂ ಸೇರ್ಕೊಂಡಿದೆ ಈ ತುಲಾ ಪುರುಷ ದಾನದಲ್ಲಿ. ಈ ತರ ಯಾವ ಯಾವ ದಾನ ಇದೆ ಅದನ್ನಲ್ಲಿ ತುಲಾ ಪುರುಷಾದಿ ಹಿರಣ್ಯ ದಾನ ಅಂತ ಇಷ್ಟಕ್ಕೆ ಬರ್ತಿದೆ. ಇದೆಲ್ಲವೂ ರಾಜ್ಯಂ, ನನಗೆ ರಾಜ್ಯ. ರಾಜ್ಯ ಅಂದ್ರೇನು, ರಂಜನೀಯ ಅಂತ, ಅಂದ್ರೆ ನನ್ನ ಸಂತೋಷಕ್ಕೇನೆ ಇದೆಲ್ಲ ಕಾರಣ, ಅದನ್ನ ರಾಜ್ಯ ಅಂತ ಕರೀತಾರೆ. ರಾಜ್ಯ ಅಂದ್ರೆ ನಾವು ತಿಳ್ಕೊಂಡಿರೋ ಈ ಕರ್ನಾಟಕ ರಾಜ್ಯ ಈ ತರ ರಾಜ್ಯ ಅಲ್ಲ, ಇದು ಬೇರೆ. ಈ ಒಂದು ಭೂಭಾಗಕ್ಕೆ ಅರ್ಥ ಇದು ರಾಜ್ಯ ಅಂತ, ಇಷ್ಟು ಪ್ರದೇಶಕ್ಕೆ. ಆದ್ರೆ ಆ ತರ ಇಲ್ಲಿ ರಾಜ್ಯ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಈ ರಾಜ್ಯ ಅಂದ್ರೆ ರಂಜನೀಯ, ರಂಜನ ಮಾಡೋದು, ತುಂಬಾ ಸಂತೋಷ ಕೊಡುವಂತಹದಕ್ಕೆ ರಾಜ್ಯ ಅಂತ ಕರೀತಾರೆ. ಹಾಗಾದ್ರೆ ರಂಜನೀಯ ಅಂದ್ರೆ ಏನು? ಯಾವುದು ಮೋಕ್ಷದಲ್ಲಿ ನಿಜವಾಗಿ ಭಗವಂತನಿಗೆ ಸಂತೋಷ ಕೊಡೋದು ಮಾಡಿದ ಸತ್ಕರ್ಮಗಳಿಗೆ? ಅಂದ್ರೆ ಭಗವಂತನ ಸಂತೋಷ ಏನಿದೆಯಲ್ಲ, ಆ ಸಂತೋಷನೇ ನಿಜವಾಗಿ ನಮಗೆ ಅಪೇಕ್ಷಿತ. ಆ ಸಂತೋಷಕ್ಕೋಸ್ಕರ ನಾವು ಸತ್ಕರ್ಮಗಳನ್ನ ಮಾಡೋದು. ಅದನ್ನ ರಂಜನೀಯಂ ಅಂತ ಭಗವಂತ ರಾಜ್ಯಂ ಅನ್ನೋದ್ರಿಂದ ಏನ್ ತೋರಿಸಿದಾನೆ ಅಂದ್ರೆ, ಮೋಕ್ಷಕ್ಕೆ ಬಂದಾಗ್ಲೂ ನನ್ನನ್ನ ಸಂತೋಷ ಪಡಿಸೋದು ಅಂದ್ರೆ ನನ್ನ ಪ್ರೀತಿಯನ್ನು ನೀವು ಸಂಪಾದನೆ ಮಾಡೋದು ಅಂತ ಅರ್ಥ, ಇನ್ನೇನಲ್ಲ ಅಂತ. ಅದ್ ಯಾಕೆ ಅಂತಂದ್ರೆ ಒಂದು ಮಾತಿದೆ, ಆ ಮಾತನ್ನ ಉದಾಹರಿಸ್ತಾರೆ. ಮುಕ್ತಸ್ಯಾಪಿ ಹರೇಹ ಪ್ರೀತಿ ಸರ್ವತೋಪಿ ಅನುರಜ್ಯತೆ. ಮುಕ್ತನಾದ್ರೂ, ಮೋಕ್ಷಕ್ಕೆ ಹೋಗಿದ್ದಾನೆ, ಅವನು ಭಗವಂತನ ಪ್ರೀತಿಗೋಸ್ಕರನೇ ಎಲ್ಲಾ ಸತ್ಕರ್ಮಗಳಲ್ಲಿ ತೊಡಗ್ಬೇಕು ಅಂತ ಇದೆ ಅಷ್ಟೇ, ಅದು ಬಿಟ್ಟಿನ್ನೇನಿಲ್ಲ. ಇದು ತುಲಾ ಪುರುಷ ದಾನದ ಬಗ್ಗೆ ಮತ್ಸ್ಯ ಪುರಾಣದಲ್ಲಿ 274ನೇ ಅಧ್ಯಾಯದಲ್ಲಿ ಬಂದಿದೆ ಅಂತ ನೋಡಿ. ಅದರಲ್ಲಿ ಮೊದಲಿಗೆ ಈ ತುಲಾ ಯಂತ್ರ ತಕ್ಕಡಿ ಏನಿದೆಯಲ್ಲ, ಆ ತಕ್ಕಡಿನ ಸ್ತೋತ್ರ ಮಾಡ್ಬೇಕು. ಮೊದಲು ಸ್ತೋತ್ರ ಮಾಡಿ ಆಮೇಲೆ ಅದನ್ನ ದಾನ ಕೊಡ್ಬೇಕು. ಒಂದಿಷ್ಟು ಧಾನ್ಯ ಇಟ್ಟು, ಬರೀ ಈ ಖಾಲಿ ಪಾತ್ರೆ ದಾನ ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಈ ಪಾತ್ರೆಯಲ್ಲಿ ಏನೋ ಒಂದು ಧಾನ್ಯ ಇಟ್ಟು ಅಥವಾ ಬಟ್ಲಲ್ಲಿ ಏನೋ ಒಂದು ಧಾನ್ಯ ಇಟ್ಟು ತುಂಬಿಸಿ ಕೊಡ್ಬೇಕು. ಖಾಲಿ ಪಾತ್ರೆ ಹಾಗೆ ದಾನ ಕೊಡಬಾರ್ದು. ಅದೇ ತರ ಈ ಬರೀ ತಕಡಿ ದಾನ ಅಂತ, ತುಲಾ ಅಂದ್ರೆ ತಕಡಿ, ತಕಡಿ ದಾನ ಕೊಡೋದಂದ್ರೆ ಬರೀ ತಕಡಿನ ಕೊಟ್ಬಿಡೋದ ಇಲ್ಲ. ಅದರಲ್ಲಿ ಒಬ್ಬ ಮನುಷ್ಯ ತೂಗುವಷ್ಟು ವಸ್ತುಗಳನ್ನಿಟ್ಟು ದಾನ ಕೊಡೋದು, ಈ ತರ ಮಾಡ್ಬೇಕು. ಅದ್ರ ಮುಂಚೆ ಆ ತುಲಾ ಪುರುಷ ದಾನದ ಪ್ರಕ್ರಿಯೆಯಲ್ಲಿ ಒಂದು ಸ್ತೋತ್ರ ಮಾಡ್ಲಿಕ್ಕಿದೆ. ಆ ಸ್ತೋತ್ರ ಇಲ್ಲಿ ಬಂದಿದೆ ಮತ್ಸ್ಯ ಪುರಾಣದ ಈ ಭಾಗದಲ್ಲಿ. ಅದನ್ನ ಇಲ್ಲಿ PDF ನಲ್ಲಿ ಕೊಡಲಾಗಿದೆ, ಅದನ್ನ ನೋಡಿ. ಶುಕ್ಲ ಮಾಲ್ಯಾಂಬರೋ ಭೂತ್ವ ತಾಂ ತುಲಾಂ ಅಭಿಮಂತ್ರಯೇತ್. ಮೊದಲು ಆ ತಕ್ಕಡಿಯನ್ನ ಮುಟ್ಟಬೇಕು, ಮುಟ್ಟುಕೊಂಡು ಇವನು ಶುಭ್ರ ವಸ್ತ್ರ ಧರಿಸಿರ್ಬೇಕು ಅಂತ. ಶುಕ್ಲ ಮಾಲ್ಯಾಂಬರ ಅಂದ್ರೆ ಒಳ್ಳೆ ಹಾರ ಹಾಕೊಂಡು ಒಳ್ಳೆ ವಸ್ತ್ರ ಧರಿಸ್ಕೊಂಡು ಆ ತಕ್ಕಡಿಯನ್ನ ಮುಟ್ಟುಕೊಂಡು ಅಭಿಮಂತ್ರಣ ಮಾಡ್ಬೇಕು. ಆಗ ಒಂದು ಸ್ತೋತ್ರ ಮಾಡ್ಲಿಕ್ಕಿದೆ ಅಲ್ಲಿ. ಏನಂತ? ನಮಸ್ತೆ ಸರ್ವದೇವಾನ ಶಕ್ತಿಸ್ತ್ವಂ ಸತ್ಯಮಾಸ್ಥಿತ. ನೀನು ಎಲ್ಲ ದೇವತೆಗಳಿಗೆ ಶಕ್ತಿ ಈ ತಕ್ಕಡಿ ಅಂತ. ಯಾಕೆ ತಕ್ಕಡಿಯಿಂದಲೇ ಎಲ್ಲ ನಿರ್ಧಾರಗಳಾಯ್ತು ಹಿಂದೆ. ನೀವು ಯಾವುದೇ ಮಹಾಭಾರತ ಶ್ರೇಷ್ಠ ಹೇಗಾಯ್ತು, ಆ ಒಂದು ಕಡೆ ಎಲ್ಲ ವೇದ ರಾಶಿಗಳನ್ನು ಹಾಕಿದ್ರು ತಕ್ಕಡಿಲಿ, ಇನ್ನೊಂದು ತಕ್ಕಡಿಲಿ ಮಹಾಭಾರತ ಹಾಕಿದ್ರು, ಮಹಾಭಾರತ ಶ್ರೇಷ್ಠ. ಮತ್ತೆ ಅಧಿಕ ಮಾಸದ ಬಗ್ಗೆನೂ ಕೇಳ್ತೀವಲ್ಲ, ಎಲ್ಲಾ ವ್ರತಗಳ ಒಂದು ಸಾಧನೆ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ಒಂದ್ ತಕ್ಕಡಿ ಒಂದ್ ಭಾಗದಲ್ಲಿ ಹಾಕಿದ್ರು. ಅಧಿಕ ಮಾಸದ್ದು ವ್ರತ ಮಾಡ್ಲಿಕ್ಕೆ ಏನು ಇದು ಸಾಧನೆಗಳಿದೆ ಅದನ್ನೆಲ್ಲ ಒಂದ್ ತಕ್ಕಡಿಲಿ ಹಾಕಿದ್ರು. ಜಾಸ್ತಿ ತೂಗಿದ್ ಯಾವ್ದು ಅಂದ್ರೆ ಈ ತಕ್ಕಡಿ ದೇವತೆಗಳಿಗೆ ತುಂಬಾ ಮುಖ್ಯ. ಅದೊಂಥರ ಶಕ್ತಿ ತರ ದೇವತೆಗಳಿಗೆ. ಅದರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ನಮಸ್ತೆ ಸರ್ವದೇವಾನ ಶಕ್ತಿ. ಎಲ್ಲ ದೇವತೆಗಳಿಗೆ ಇದು ಶಕ್ತಿ ಅಂತೆ ತಕ್ಕಡಿ. ತ್ವಂ ಸತ್ಯಮಾಸ್ಥಿತ, ನೀನು ಸತ್ಯ ಅಂದ್ರೆ ಈ ಶಕ್ತಿ ರೂಪದಲ್ಲಿದ್ದು ನೀನೇ ತೀರ್ಮಾನ ಮಾಡ್ತೀಯಾ. ಸಾಕ್ಷಿಭೂತಳಾಗಿದೆಯಾ ನೀನು. ಜಗದ್ಧಾತ್ರಿ ನಿರ್ಮಿತ ವಿಶ್ವಯೋಜನ, ಭಗವಂತನೇ ಈ ತಕ್ಕಡಿಯನ್ನು ನಿರ್ಮಾಣ ಮಾಡಿದ್ದು, ನೀನು ಇಡೀ ಜಗತ್ತನ್ನ ಧರಿಸುವಂತ ಶಕ್ತಿ ಇರೋಳು ಅಂತ ಆ ತಕ್ಕಡಿಯನ್ನ ಸ್ತೋತ್ರ ಮಾಡ್ತಾ ಇರೋದು. ಆಮೇಲೆ ಏಕತ ಸರ್ವ ಸತ್ಯಾನಿ ತಥಾ ಅನೃತ ಶತಾನಿಚ. ಆಶ್ಚರ್ಯ ಏನು ಅಂದ್ರೆ ಭಗವಂತ ಆ ಧರ್ಮದ ತಕ್ಕಡಿಯಲ್ಲಿ ಒಂದ್ ಕಡೆ ಸತ್ಯಗಳನ್ನೆಲ್ಲ ಇಟ್ಟಿದ್ದಾನಂತೆ, ಎಲ್ಲಾ ಸತ್ಯ, ಯಾರ್ಯಾರು ಏನ್ ಸತ್ಯ ಹೇಳ್ತಾರೋ ಒಂದು. ಇನ್ನೊಂದ್ ಕಡೆ 100 ಸುಳ್ಳನ್ನ ಹಾಕಿದಾನೆ. ಅಂದ್ರೆ ಒಂದೇ ತಕಡಿಲಿ ಒಂದ್ ಕಡೆ ಸತ್ಯ ಇನ್ನೊಂದ್ ಕಡೆ ಸುಳ್ಳು ಎರಡು ಹಾಕಿದಾನೆ.
ಧರ್ಮ ಅಧರ್ಮ ಕೃತಾಂ ಮಧ್ಯೆ ಸ್ಥಾಪಿತಾಸಿ ಜಗದ್ಹಿತೆ. ಹಾಗಾಗಿ ಒಂದ್ ಕಡೆ ಧರ್ಮ, ಇನ್ನೊಂದ್ ಕಡೆ ಅಧರ್ಮ, ಅದರ ಮಧ್ಯದಲ್ಲಿ ಆ ತುಲಾ ತಕ್ಕಡಿ ಮಧ್ಯಭಾಗ ಏನಿದೆ ಅದ್ರ ಸ್ತೋತ್ರ. ಅಂದ್ರೆ ನೀನು ತುಲನೆ ಮಾಡ್ತಾ ಇದೀಯ, ಇದು ಸುಳ್ಳಾದ್ರೂ ಅದನ್ನ ಕೆಲವರು ಕೊಡ್ತೀಯ, ಭಾರ ಜಾಸ್ತಿ ಆದ್ರೆ ಅದು ಕೆಳಕ್ ಹೋಗೇ ಹೋಗುತ್ತೆ, ಸತ್ಯ ಜಾಸ್ತಿ ಭಾರ ಆದ್ರೆ ಅದು ಕೆಳಕ್ ಹೋಗುತ್ತೆ. ಯಾರಿಗೆ ಏನೇನ್ ಬೇಕೋ ನೀ ತಕ್ಕಡಿ ರೂಪದಲ್ಲಿದ್ದು, ಶಕ್ತಿ ರೂಪದಲ್ಲಿದ್ದು ಅವ್ರವ್ರಿಗೆ ಆಯಾಯ ಭಾಗಗಳನ್ನ ಕೊಡ್ತೀಯ. ತ್ವಂ ತುಲೆ ಸರ್ವಭೂತಾನ ಪ್ರಮಾಣಂ ಇಹ ಕೀರ್ತಿತ. ಇಂಥ ತಕ್ಕಡಿ ಬಹಳ ಪ್ರಮಾಣ, ಧರ್ಮ ತಕ್ಕಡಿ ಇದು, ಅಧರ್ಮ ತಕ್ಕಡಿ, ಇದನ್ನ ಇಟ್ಕೊಂಡೇ ತೀರ್ಮಾನ ಮಾಡೋದು ಅಂತ. ಇಷ್ಟೆಲ್ಲ ಅದರ ಪ್ರಾರ್ಥನಾ ಕ್ರಮ. ಅದನ್ನ ಹೇಳ್ತಾ ಮಾಂ ತೋಲಯಂತಿ ಸಂಸಾರಾತ್ ಉದ್ಧರಸ್ವ ನಮೋಸ್ತುತೆ ಯೋಸೌ ತತ್ವಾಧಿಪೋ ದೇವ ಪುರುಷ ಪಂಚವಿಂಶಕಃ. ಇದು ಅಂದ್ರೆ ನನ್ನನ್ನು ಈ ತಕ್ಕಡಿಯಲ್ಲಿ ನೀನು ಆಚೆ ಈಚೆ ಮಾಡ್ತಾ ಇರ್ತೀಯ, ಏನಂದ್ರೆ ಕೆಳಕ್ಕೆ ಮುಳುಗಿಸ್ಬಿಡ್ಬೇಡ, ಉದ್ಧಾರ ಮಾಡು ಅಂತ. ಈ ಸಂಸಾರವೆಂಬ ಈ ಪ್ರದೇಶದಲ್ಲಿ ಇರುವಂತಹ ನನ್ನನ್ನ ತೋಲಯಂತಿ ಮಾಂ ಅಂದ್ರೆ ಇನ್ನೊಬ್ರು ಮಾಡಿದ ಪುಣ್ಯಕರ್ಮ, ನಾನ್ ಮಾಡಿದ ಪುಣ್ಯಕರ್ಮ, ಇನ್ನೊಬ್ರು ಮಾಡಿದ ಪಾಪಕರ್ಮ, ನಾನ್ ಮಾಡಿದ ಪಾಪಕರ್ಮ, ಈ ತರ ನೋಡ್ಕೊಂಡು ನನ್ನನ್ನು ಉದ್ಧಾರ ಮಾಡು ಅಂತ ಈ ರೀತಿ ಹೇಳಿ, ಈ ತತ್ವಾಧಿಪೋ ದೇವ ಪುರುಷ ಅಂದ್ರೆ 25 ತತ್ವಗಳಿಂದ ಕೂಡಿದ ಆ ಪುರುಷ, ಪುಣ್ಯ ಪುರುಷ ಭಗವಂತ ಏನಿದ್ದಾನೆ ಅವನು ಈ ತಕ್ಕಡಿಲಿದ್ದಾನೆ. ದೇವಿ ನಿನಗೆ ನಮೋ ನಮಃ, ನಮೋ ನಮಸ್ತೆ ಗೋವಿಂದ. ತುಲಾ ಪುರುಷ ಸಂಜ್ಞಕ. ತುಲಾ ಪುರುಷ ಅಂದ್ರೆ ದೇವರಿಗೆ ಹೆಸರು. ಆ ತುಲಾ ದೇವಿ, ತುಲಾ ಪುರುಷ ಅಂತ ಇಬ್ರು. ಅದನ್ನ ತಕ್ಕಡಿನೇ ದಾನ ಕೊಡೋದಷ್ಟೇ, ಇಲ್ಲಿ ಪುರುಷರ ದಾನ ಏನ್ ಬೇಡ, ಆದ್ರೆ ಧಾನ್ಯಗಳನ್ನು ಕೊಡ್ಬೇಕು ಅಂತ ತಾತ್ಪರ್ಯ. ಈಗ ತುಲಾ ಪುರುಷ, ತುಲಾ ದೇವಿ, ಆ ತುಲಾ ಪುರುಷ ಸಂಜ್ಞಕ, ತುಲಾ ಪುರುಷ ಅಂತ ಹೆಸರು ನಿನಗೆ, ಈ ತಕ್ಕಡಿಯಲ್ಲಿ ನೆಲೆಸಿರುವ ಭಗವಂತ ನಿನಗೆ ನಮಸ್ಕಾರ ಅಂತ ಹೇಳಿ ಅವನನ್ನು ತ್ವಂ ತಾರಯಸ್ವ ಅಸ್ಮಾನ್ ಅಸ್ಮಾತ್ ಸಂಸಾರ ಕರ್ದಮಾತ್. ಈ ಕೆಸರು, ಸಂಸಾರನೇ ಒಂದು ಕೆಸರು, ಈ ಕೆಸರಿನಿಂದ ನಮ್ಮನ್ನು ಉದ್ಧಾರ ಮಾಡು. ಪುಣ್ಯಕಾಲಂ ಸಮಾಸಾಧ್ಯ ಕೃತ್ರಿವಂ ಅಧಿವಾಸನಂ ಅಂತ. ಅದರಿಂದ ಪುಣ್ಯಕಾಲ ಬಂದಿದೆ, ಅದರಿಂದ ಇದನ್ನು ಸ್ವೀಕಾರ ಮಾಡಿ ನನ್ನನ್ನು ಉದ್ಧಾರ ಮಾಡು ಅಂತ ಹೀಗೆ ಪ್ರಾರ್ಥನೆ ಮಾಡೋದು. ಇದ್ರ ಬಗ್ಗೆ ಇನ್ನೂ ಅನೇಕ ಕಡೆ ಇದೆ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಗ್ನಿ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ, ಗರುಡ ಪುರಾಣದಲ್ಲಿ, ದೇವಲ ಸ್ಮೃತಿಯಲ್ಲಿ, ಪರಾಶರ ಸ್ಮೃತಿಯಲ್ಲಿ. ಅಷ್ಟೇ ಅಲ್ಲ, ಅಗ್ನಿ ಪುರಾಣದಲ್ಲಿ ಒಂದು ಮಾತು ಬಂದಿದೆ, ಅದನ್ನು ಉಲ್ಲೇಖ ಮಾಡ್ತಾರೆ. ಏನಂತ, ಇದು ಮೊಟ್ಟ ಮೊದಲನೇ ದಾನ, ಶ್ರೇಷ್ಠ ದಾನದಲ್ಲಿ ಮೊದಲನೇದಾಗಿ ಪರಿಗಣಿತ. ತುಲಾ ಪುರುಷ ಆದ್ಯಂತು ಹಿರಣ್ಯ ಗರ್ಭದಾನಕಂ ಬ್ರಹ್ಮಾಂಡಂ ಕಲ್ಪವೃಕ್ಷಶ್ಚ ಗೋಸಹಸ್ರಂಚ ಪಂಚಮಂ ಅಂತ 5 ದಾನ. ಒಂದು ತುಲಾ ಪುರುಷ ದಾನ, ಇನ್ನೊಂದು ಹಿರಣ್ಯ ಗರ್ಭದಾನ ಅಂದ್ರೆ ಇದು ಬಂಗಾರದ ದಾನ, ಬ್ರಹ್ಮಾಂಡ ದಾನ, ಕಲ್ಪವೃಕ್ಷ ದಾನ, 1000 ಗೋದಾನ ಅಂತ. 5ನೇದು 1000 ಗೋದಾನ. ಮೊದಲನೇ ದಾನ ಯಾವುದು? ತುಲಾ ಪುರುಷ ದಾನ. ಇಷ್ಟೊಂದು ಶ್ರೇಷ್ಠ, ಇಷ್ಟೊಂದು ಶ್ರೇಷ್ಠವಾದ ಈ ದಾನ ಮಾಡೋದಕ್ಕೂ ಏನ್ ಫಲ ಅಂದ್ರೆ ಮತ್ ಪ್ರೀತಿ ತತ್ವವಿನ್ಮತಂ ಅಂತ ದೇವರು ಹೇಳ್ದ. ಇಷ್ಟೆಲ್ಲಾ ಕಷ್ಟಪಟ್ಟು ನೀವು ಮಾಡೋ ದಾನಕ್ಕೂ ಕೊನೆಗೆ ನನ್ನ ಪ್ರೀತಿನೇ ಬೇಕು. ಅದೊಂದಾದ್ರೆ ನಿಮ್ಗೆಲ್ಲಾ ಸಿಗತ್ತೆ. ಹಾಗಾಗಿ ಈ ಬ್ರಹ್ಮದೇವರು ಮಾಡಿದ ಸ್ತೋತ್ರದಿಂದ ಪಡೀಬೇಕಾಗಿದ್ದು ಮತ್ ಪ್ರೀತಿ, ನನ್ನ ಆ ಪ್ರೀತಿ ಸಂತೋಷವೇ ಅಂತ. ಇಲ್ಲಿವರೆಗೆ ಬ್ರಹ್ಮದೇವರ ಆ ಸ್ತೋತ್ರಕ್ಕೆ ಮತ್ತೆ ಪ್ರತಿಯೊಂದು ಮಾಡುವ ಸತ್ಕರ್ಮಗಳಿಗೆ ನಿಜವಾಗಿ ಏನು ಫಲ, ಹೇಗ್ ಸಂಕಲ್ಪ ಮಾಡ್ಬೇಕು ಅಂತ ದೇವರೇ ಬ್ರಹ್ಮದೇವರಿಗೆ ಹೇಳೋ ಮುಖಾಂತರ ಎಲ್ಲಾ ಸಾತ್ವಿಕರಿಗೆ ತಿಳಿಸಿದ್ದಾನೆ. ಇನ್ನು ಹಿಂದೆ ಒಂದು ಮಾತು ಬಂತು, ಮುಕ್ತಸ್ಯಾಪಿ, ಮುಕ್ತರಿಗೂ ಭಗವಂತನ ಪ್ರೀತಿನೇ ಸಂಪಾದ್ಯ, ಅದಕ್ಕೋಸ್ಕರ ಅವರು ಸತ್ಕರ್ಮ ಮಾಡ್ತಾರೆ ಅಂತ. ಇದನ್ನು ವಾಮನ ಪುರಾಣದಲ್ಲಿ ಹೇಳಿದ್ದಾರೆ, ಅದನ್ನ ಆಚಾರ್ಯರು ಕೋಟ್ ಮಾಡಿದ್ದಾರೆ. ವಾಮನ ಪುರಾಣದಲ್ಲಿ ಅದು ಬಂದಿದೆ. ಇನ್ನು ಮೋಕ್ಷೇ ಪಿರಂಜನೀಯ ಮತ್ಪ್ರೀತಿ, ಮೋಕ್ಷದಲ್ಲೂ ಬಯಸ್ಬೇಕಾಗಿದ್ದು ಮತ್ಪ್ರೀತಿರೇವ ಅಂತ. ಇದು ನಿಶ್ರೇಯ ಸಾಮ್ರಾಜ್ಯಂ ಅಂತ ಒಂದು ಮಾತು ಹೇಳಿದ್ದಾರೆ. ಈ ನಿಶ್ರೇಯ ಸಾಮ್ರಾಜ್ಯಂ ಅಂದ್ರೆ ಏನರ್ಥ ಅಂತ ಒಂದು ವಿಶೇಷ ವಿಚಾರ ಇದೆ. ಅದ್ರ ಬಗ್ಗೆ ಬೇರೆ ಬೇರೆ ತರ ವ್ಯಾಖ್ಯಾನ ಮಾಡ್ಬಿಟ್ಟಿದ್ದಾರೆ ಹಲವರು. ತಪ್ಪಾಗಿದೆ ಅರ್ಥ. ಆಚಾರ್ಯರು ಏನ್ ಅರ್ಥ ಹೊಸದಾಗಿ ಹೇಳಿದ್ರು ಅನ್ನೋದನ್ನ ನೋಡ್ಬೇಕು. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ನಮಸ್ಕಾರ ಗುರುಗಳಿಗೆ. ರುಕ್ಮಿಣಿ ದಾನ ಮಾಡಿದ್ದೆ, ಸತ್ಯಭಾಮ ದಾನ ಮಾಡಿದ್ದೆ. ನಮಸ್ಕಾರ, ಧನ್ಯವಾದಗಳು ಸರ್. ಸತ್ಯಭಾಮ ದಾನ ಮಾಡಿದ್ದು ರುಕ್ಮಿಣಿ ತುಳಸಿ ದಳ ಹಾಕಿ ಕರ್ಕೊಂಡ್ ಬರ್ತಾರ ಅನ್ನೋದು ನಾವು ಕೇಳಿವಿ. ರುಕ್ಮಿಣಿ ದಾನ ಮಾಡಿದ್ದಾಳೆ ಈಗ ಇದ್ರೊಳಗೆ? ನಮಸ್ಕಾರ ಗುರುಗಳೇ. ರುಕ್ಮಿಣಿ ದಾನ ಮಾಡಿದ್ದು ಹೌದು. ಮತ್ತೆ ಇದ್ರಾಗೆಲ್ಲ ಸತ್ಯಭಾಮ ದಾನ ಮಾಡಿದ್ಲು, ರುಕ್ಮಿಣಿ ವಾಪಸ್ ಕರ್ಕೊಂಡ್ಲು ಅಂತ ಅಲ್ಲ, ಅದೇ ಪುರಾಣಗಳಲ್ಲಿದೆ, ಬೇರೆ ಬೇರೆ ಪುರಾಣಗಳಲ್ಲಿ.
ಪುರಾಣದಲ್ಲಿ ಈ ವ್ರತದ ಬಗ್ಗೆ ಹೇಳ್ತಾರೆ, ಈ ಮಾತು ಹೇಳ್ತಾರೆ. ರುಕ್ಮಿಣಿ ಹೌದಾ? ಹೌದು, ನಾರದರಿಗೆ. ಆಚೆ ನಮಸ್ಕಾರ.